ಹೇಳಬೇಕಂದ್ರೆ ತಾಯಿ ಮೂರ್ತಿ ಮಾಡಿಸ್ಕೊಟ್ಟವರು ಇಲ್ಲಿ ಬಂದು ತಾಯಿ ಮೂರ್ತಿ ಕೊಟ್ಟಾಗ ಕೇವಲ 4 ಜನ ಮೂರ್ತಿನ ತೊಗೊಂಡು ಬಂದು ಇಳಿಸಿದ್ರು. ಆ ಮೂರ್ತಿನ ಇಳಿಸ್ಕೊಳ್ಳೋವಾಗ ಅಷ್ಟು ಭಾರನೂ ಆಗಲಿಲ್ಲ, ತೊಂದರೆನೂ ಆಗಲಿಲ್ಲ. ಅದೇ ತಾಯಿ ಧಾನ್ಯವಾಸ ಜಲವಾಸ ಅಂತೆಲ್ಲ ಮಾಡಿ ಅದಾದ್ಮೇಲಿಂದ ಆ ತಾಯಿ ಮೂರ್ತಿನ ಇಲ್ಲಿ ಸ್ಥಾಪನೆ ಅಂತ ಮಾಡಬೇಕು ಅಂತ ಮಾಡಿ ಎಲ್ಲ ಅಲ್ಲಾಡಿಸಿ ಇದು ಮಾಡೋಕ್ಕೆ ನೋಡಿದಾಗ ಆ ತಾಯಿನ 40ರಿಂದ 45 ಜನ ಎತ್ತಕ್ಕೂ ಆಗಲಿಲ್ಲ. ಕೊನೆಗೆ ಒಂಬನ್ನ ಇಟ್ಟು ಆ ತಾಯಿನ ನಿಧಾನಕ್ಕೆ ಇದು ಮಾಡಿಕೊಂಡು ಕರ್ಕೊಂಡು ಬಂದಿದ್ದು. ಅದೂ ತಳ್ಳಿಕ್ಕಾಗಲಿಲ್ಲ, ಎತ್ತಕ್ಕಾಗಲಿಲ್ಲ ಅಂತ ಹೇಳಿ ಹಗ್ಗ ಎಲ್ಲ ಬಳಸಿ ಕಷ್ಟಪಟ್ಟು 40ರಿಂದ 45 ಜನ ಬಂದು ತಾಯಿನ ಈ ಇದರಲ್ಲಿ ಸ್ಥಾಪನೆ ಮಾಡಿರೋದು. ಅಷ್ಟು ಶಕ್ತಿ ಇದೆ ತಾಯಿಯಲ್ಲಿ. ಇವತ್ತಿಗೂ ಬೆಳಗ್ಗೆ ಸೂರ್ಯ ನೇರ ಬಂದು ತಾಯಿ ಪಾದದಿಂದ ಮೇಲ್ಗಡೆ ದರ್ಶನ ಮಾಡಿಸ್ತಾನೆ ದೇವರು. ಬೆಳಗ್ಗೆ 6 ಗಂಟೆಗೆ ಇಲ್ಲಿ ನೋಡೋದಾದರೆ ತಾಯಿ ಪಾದದಿಂದ ಸೂರ್ಯ ಕಾಣಿಸ್ತಾನೆ. ಈ ತಾಯಿ ಕಣ್ಣು ಓಪನ್ ಮಾಡಿದಾಗ, ಸ್ಥಾಪನೆ ಹಾಕಿ ಕಣ್ಣು ಓಪನ್ ಮಾಡಿದಾಗ ಅದೇ ಟೈಮ್ನಲ್ಲಿ ಆ್ಯಕ್ಚುಲಿ ಎದುರುಗಡೆ ಆಕಾಶದಲ್ಲಿ ತಾಯಿ ಕಣ್ಣು ಮುಖ ಪೂರ್ತಿ ಮೂಡಿತ್ತು. ಅದನ್ನು ಕಂಡಿರೋರೇ ಕಂಡಿದ್ದಾರೆ ಅದನ್ನು. ಆ್ಯಂಡ್ ಇಲ್ಲಿ ಇನ್ನು ವಾಣಿ ಅಂತ ಬಂದಾಗ ಅಜ್ಜನ ವಾಣಿ ಆಗಿದೆ. ಪ್ರತಿ ರಥಸಪ್ತಮಿ ದಿನ ಬೆಳಗ್ಗೆ 6ರಿಂದ 6:15 ಒಳಗಡೆ ತಾಯಿ ಅಲ್ಲಿ ಬಂದು ದರ್ಶನ ಕೊಡ್ತಾಳೆ. ಆ ದರ್ಶನ ಪಡೆದ್ರೆ ಧನ್ಯ ಅಂತ ವಾಣಿ ಆಗಿದೆ ಅಜ್ಜಂದು. ಬರೋರಿಗೆ ಮೊದಲು ಭಕ್ತಿಯಿಂದ ಬರಲಿಕ್ಕೆ ಹೇಳ್ತೀನಿ. ದುಡ್ಡು ಹಣಕಾಸು ಏನೇ ತೊಂದರೆ ಇದ್ದರೂ ಮೊದಲು ಭಕ್ತಿಯಿಂದ ಬರಬೇಕು. ಇಲ್ಲಿ ಬರೋರನ್ನು ನಾವು ಆ ದುಡ್ಡು ಕೊಡಿ ಅನ್ನೋದು ದುಡ್ಡಿನ ಆಸೆನಲ್ಲಂತೂ ಖಂಡಿತ ನಿಂತಿಲ್ಲ. ದುಡ್ಡಿನ ಆಸೆನಲ್ಲೇ ನಿಂತಿರೋರಾಗಿದ್ದಿದ್ರೆ ಆ ಗುರು ಇವತ್ತು ಈ ಸ್ಥಾನಕ್ಕೆ ಬರ್ತಾನೇ ಇರಲಿಲ್ಲ. ದಿನಕ್ಕೆ 15ರಿಂದ 20 ಲಕ್ಷ ದುಡಿತಾ ಇದ್ದಿದ್ದ ಗುರು ಇವತ್ತಿನ ದಿನ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಯಾಕೆ ಕೂತ್ಕೋಬೇಕಿತ್ತು? ಎಲ್ಲ ಬಿಟ್ಟು ತ್ಯಾಗ ಮಾಡಿ ಭಕ್ತರಿಗೋಸ್ಕರ ತನ್ನ ಜೀವನ ಎಲ್ಲ ಪಣ ಇಟ್ಟು ನಮ್ಮನ್ನು ರಕ್ಷಣೆ ಮಾಡ್ತಿರೋವಾಗ ಇಲ್ಲಿ ದುಡ್ಡಿನ ಆಸೆ ಅಂತೂ ಖಂಡಿತ ಇಲ್ಲ. ಹಾಗೆ ನಾನು ಆಸೆ ಇದ್ದಿದ್ದರೆ ನಮ್ಮಂಥ ಸ್ಟೂಡೆಂಟ್ಸ್ ಇಲ್ಲಿ